ಸರ್ ನಮಸ್ತೆ, ಹೇಗಿದ್ರಿ ಸರ್? ಮೊದಲಿಗೆ ಸಿನಿಮಾದ ಬಗ್ಗೆ ಮಾತಾಡೋಕೆ ಮೊದಲು ಸಂಕ್ರಾಂತಿ ಹಬ್ಬದ ಸಂಭ್ರಮ. ಸೊ ಈ ಒಂದು ಸಂಭ್ರಮ ಬಗ್ಗೆ ಮಾತಾಡ್ತೋಣ. ಸಂಕ್ರಾಂತಿ ಅನ್ನೋದು ನಿಮ್ಮ ಬದುಕಿನಲ್ಲಿ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಹಬ್ಬ? ಖಂಡಿತವಾಗ್ಲೂ ಸ್ಪೆಷಲ್. ಅಂದ್ರೆ ಈ ವರ್ಷಕ್ಕೆ ಬರೋದು ಮೊದಲನೇ ಹಬ್ಬ ಇದು. ಮುಂಚೆ ನಮ್ಮ ಅಜ್ಜಿ ಮನೇಲಿ ಇದ್ದಾಗಂತೂ ನಾವು ತುಂಬಾ ಅಂದ್ರೆ ಪ್ರತಿ ಒಂದು ಫೆಸ್ಟಿವಲ್ ತುಂಬಾ ಜೋರಾಗಿ ಮಾಡ್ತಾ ಇದ್ವಿ. ಬಟ್ ಒಂಚೂರು ಈಗ ಮೆಲೋ ಆಗಿದೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಮೇನ್ ಇರೋದೇ ನಮ್ಮದು ಅಷ್ಟು ದೊಡ್ಡ ಫ್ಯಾಮಿಲಿ ನಮ್ದು, ನಿಮ್ಗೆ ಗೊತ್ತಿರೋ ತರ. ಒಂದಷ್ಟು ನಾವೆಲ್ಲರೂ ಒಂದು ಒಟ್ಟಿಗೆ ಬಂದು ಜೆ ಪಿ ನಗರ್ ಮನೆಗೆ ಬರ್ತೀವಿ. ಅದನ್ನ ಹೆಡ್ ಕ್ವಾರ್ಟರ್ಸ್ ಅಂತ ಕರಿತೀವಿ ನಾವು ನಮ್ಮ ಫ್ಯಾಮಿಲಿಯಲ್ಲಿ. ಜೆ ಪಿ ನಗರ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಅಟ್ಲೀಸ್ಟ್ ಒಂದು 3-4 ಅವರ್ಸ್ ಒಟ್ಟಿಗೆ ಕೂತಿ ಊಟ ಮಾಡ್ತೀವಿ. ಸೊ ಹಬ್ಬ ಅಂದ್ರೆ ಅಷ್ಟೇ ತಾನೆ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬರ್ತೀವಿ, ಊಟ ಮಾಡ್ತೀವಿ ಅಷ್ಟೇ. ದಟ್ ಇಸ್ ದ ಮೇನ್, ನಮಗೆ ಅದೇ ಸೆಲೆಬ್ರೇಷನ್. ಬಟ್ ಯಾವ ಹಬ್ಬನು ಮಿಸ್ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ? ಮುಂಚೆ ಅಂತೂ ಯಾವ ಒಂದು ಹಬ್ಬನೂ ಮಿಸ್ ಮಾಡ್ತಾ ಇರ್ಲಿಲ್ಲ. ಬಟ್ ಈಗ ಅವ್ರ ನೆನಪಲ್ಲಿ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ ಒಟ್ಟಿಗೆ. ಸೊ ನಮ್ಮ ಅಜ್ಜಿಗೆ ಆಕ್ಚುಲಿ ಅದೇ ಮೇನ್ ಇದ್ದಿದ್ದು. ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೇನೆ ಅವ್ರಿಗೆ ಒಂಥರ ಸೆಲೆಬ್ರೇಷನ್ ಅದು. ಸೊ ಅದನ್ನ ಪ್ರತಿ ವರ್ಷನೂ ಮಾಡ್ತೀವಿ ನಾವು. ಸಂಕ್ರಾಂತಿ ಅಂತ ಬಂದಾಗ ಒಂದಷ್ಟು ನೆನಪುಗಳು ಅಂತಿರುತ್ತೆ. ಯಾಕಂದ್ರೆ ನೀವು ಹೇಳಿದಂಗೆ ವರ್ಷದ ಮೊದಲ ಹಬ್ಬ. ಸೊ ಅದ್ರ ಜೊತೆಗೆ ಒಂದಷ್ಟು ಇರೋದು ಅಂದ್ರೆ ಎಳ್ಳು ಬೆಲ್ಲ ಬಿರೋದಾಗ್ಲಿ, ಈ ತರದೆಲ್ಲ ಒಂದು ಸೆಲೆಬ್ರೇಷನ್ ಇದ್ದೇ ಇರುತ್ತೆ ಮನೆಯಲ್ಲಿ. ಜೊತೆಗೆ ಹಸುಗಳು ಕಿಚಾಯಿಸೋದಾಗ್ಲಿ ಅದೆಲ್ಲ ನೋಡ್ತಾ ಇರ್ತೀವಿ. ಬಾಲ್ಯದಲ್ಲಿ ಅಂತ ಬಂದಾಗ ಈಗ ಕಮ್ಮಿ ಆಗಿದೆ ಸಿಟಿನಲ್ಲಿ. ಬಟ್ ನಿಮ್ಮ ಒಂದು ಬಾಲ್ಯದಲ್ಲಿ ಅದೆಲ್ಲ ನೋಡಿದ ಅನುಭವ ಇದೆಯಾ ಅಂತ? ನನಗೆ ಅಷ್ಟೆಲ್ಲ ಅನುಭವ ಇರ್ಲಿಲ್ಲ. ಅಂದ್ರೆ ಆ ಟೈಮಲ್ಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಸಿಟಿಯಲ್ಲ ನೋಡಕ್ ಹೋದ್ರೆ. ಸೊ ನಮಗೆ ಅಷ್ಟೆಲ್ಲ ಏನು ಇರ್ಲಿಲ್ಲ. ಬಟ್ ನಮಗೆ ನಾನು ಹೇಳಲಿಲ್ವಾ, ನನಗೆ ನಮ್ದು ಮೇನ್ ಸೆಲೆಬ್ರೇಷನ್ ಇದ್ದಿದ್ದು ಅಷ್ಟೇ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಫ್ರೆಶ್ ಆಗಿ ಹೋಗಿ ಕುರ್ತಾಗಿರ್ತೆಲ್ಲ ಹಾಕೊಂಡು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅಜ್ಜಿ ಮನೆಗೆ ಹೋದ್ರೆ ಅವರು ಎಳ್ಳು ಬೆಲ್ಲ ಎಲ್ಲ ಕೊಡೋರು ನಮಗೆ. ಬಟ್ ಬಿಟ್ರೆ ಅಷ್ಟೇ. ನಮಗೆ ವಾತಾವರಣ ಮನೆಯಲ್ಲಿ ಎಲ್ಲರೂ ಬಂದ್ರೇನೆ ಒಂದು ವಾತಾವರಣ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಅಂಥದ್ದೇನೋ ನಾವು ಅಷ್ಟೆಲ್ಲ ಏನೋ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ಲಿಲ್ಲ. ಬಟ್ ಅದೇನೋ ಒಂಥರ ರೀಸನ್ ನಾವೆಲ್ಲರೂ ಒಟ್ಟಿಗೆ ಬರೋದಕ್ಕೆ. ಸೊ ನನಗೆ ಇದುವರೆಗೂ ನನಗೆ ಆ ಒಂದು ಮೆಮೊರಿ ಅಂತಿರೋದು ಅದೇ. ದಟ್ ಇಸ್ ಮೈ ಮೇನ್ ಮೆಮೊರಿ. ಎಲ್ಲೋ ಒಂದ್ ಕಡೆ ಆ ತರದೊಂದು ಅನುಭವಗಳು ಬೇಕಿತ್ತು ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಅಂದ್ರೆ ಎಲ್ಲೋ ಒಂದ್ ಕಡೆ ಮೈಸೂರಿಗೆ ಹೋದಾಗ ಒಂದು ವಿಡಿಯೋ ಮಾಡಾಕ್ತಿರಿ ಈ ಒಂದು ಶೂಟಿಂಗ್ ಸಂದರ್ಭದಲ್ಲಿ. ಇಷ್ಟೊಂದು ಎಮೋಷನಲ್ ಆಗಿ ಒಂದು ಕಂಟೆಂಟ್ ನನಗೆ ಕೊಟ್ಟ ಸಿನಿಮಾ, ಜೊತೆಗೆ ಅನುಭವನೂ ಕೊಟ್ಟಿದೆ ಅಂತ. ಸೊ ಈ ಹಬ್ಬಗಳದ್ದು ಮಿಸ್ ಆಯ್ತು ಅಂತ ಅನಿಸ್ತಾ ಇದೆಯಾ? ಎಲ್ಲೋ ಒಂದ್ ಕಡೆ ಬಾಲ್ಯದಲ್ಲಿ ಹಳ್ಳಿಗಳ ಸುತ್ತಾಟ ಇದೆಲ್ಲವೂ. ಖಂಡಿತವಾಗ್ಲು ನನಗೆ ಆಕ್ಚುಲಿ ನಮ್ಮ ತಾಯಿ ಅಥವಾ ದೀಪಮ್ಮ ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅವ್ರು ಹೆಂಗೆ ಎನ್ ಆರ್ ಪುರದಲ್ಲಿ ಹುಟ್ಟು ಬೆಳೆದ ಆ ಟೈಮಲ್ಲಿ ಅವ್ರಿಗೆ ಇದ್ದಿದ್ದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಶಿವಮೊಗ್ಗದಲ್ಲಿದ್ದಾಗ ಅವ್ರಿಗೆ ಇದ್ದಿದ್ದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವೆಲ್ಲ ಕೇಳ್ತಾ 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 ನನಗೆ ಆಕ್ಚುಲಿ ಅನ್ಕೊಂತೀನಿ. ಅಂದ್ರೆ ನಾವು ಆಕ್ಚುಲಿ ಇಲ್ಲಿ ಸಿಟಿಯಲ್ಲಿ ಹುಟ್ಟು ಬೆಳೆದಿರೋರಿಗೆ ನಾವು ತುಂಬಾನೇ ಮಿಸ್ ಮಾಡ್ಕೊಂಡಿದೀವಿ. ಕೆಲವು ಟ್ರೆಡಿಷನ್ಸ್ ಆಗಿರ್ಬೋದು, ಕೆಲವು ಒಂದು ಆ ಅಟ್ಮಾಸ್ಫಿಯರ್, ಆ ವಾತಾವರಣ ನಮಗೆ ನೋಡಕ್ ಅವಕಾಶನೇ ಸಿಗ್ಲಿಲ್ಲ ನಮಗೆ. ನೀವು ಹೇಳ್ದಂಗೆ ಹೋಗ್ತಾ ಹೋಗ್ತಾ ಇನ್ನೂ ಕಮ್ಮಿ ಆಗ್ತಾ ಇದೆ, ಜಾಸ್ತಿ ಅಂತೂ ಆಗ್ತಾ ಇಲ್ಲ ಅವೆಲ್ಲ. ಸೊ ಖಂಡಿತವಾಗ್ಲೂ ಅದು ಒಂಚೂರು ಇದೆ ಅಂದ್ರೆ ಶಿಟ್, ಅದು ಒಂದು ಏನಾದ್ರು ಮಿಸ್ ಮಾಡ್ಕೊಂಡ ನನ್ನ ಲೈಫಲ್ಲಿ ಅಂತ. ಅಜ್ಜಿಯ ಪ್ರೀತಿಯ ಮೊಮ್ಮಗ. ಸೊ ಮನೆಯಲ್ಲಿ ಅಂತ ಹಬ್ಬ ಅಂತ ಬಂದಾಗ ಒಂದು ಸ್ಪೆಷಲ್ ಅಂತರ ಐಟಮ್ಸ್ ಇದ್ದೇ ಇರುತ್ತೆ. ಸಂಕ್ರಾಂತಿಗೆ ಏನ್ ಸ್ಪೆಷಲ್ ಮಾಡ್ತಾ ಇದ್ರು ಅಜ್ಜಿ? ನಮ್ಮ ಅಜ್ಜಿ ಅಂದ್ರೆ ಅವ್ರಿಗೆ ಪರ್ಸನಲ್ ಫೇವ್ರೇಟ್ ಅಂದ್ರೆ ಹೋಳಿಗೆ. ಅದೇ ಮೇನ್ ನಮ್ಮ ಮನೇಲಿ. ಅಂಡ್ ಪ್ಲಸ್ ನಾನು ಈಗಲೂ ಹೇಳ್ತೀನಿ, ನಮ್ಮ ಮನೇಲಿ ಮಾಡೋ ಸಾಂಬಾರ್ ಬೇರೆ ಎಲ್ಲೂ ಸಿಗಲ್ಲ, ಅದಂತೂ ಗ್ಯಾರಂಟಿ. ಸೊ ಅದೆಲ್ಲ ಇರುತ್ತೆ. ಅಂದ್ರೆ ದಟ್ ವಾಸ್ ಮಾಮೂಲಿ ಊಟಕ್ಕೆ ಅಂತಿದ್ದಾಗ ವಡೆ, ಅದು ಇದು, ಚಿತ್ರಾನ್ನ, ಆಲ್ ದಟ್ ವಾಸ್ ಆಲ್ವೇಸ್ ದೇರ್. ಹೋಳಿಗೆ ಅಂತ ಹೇಳಿದ್ರಿ. ಸೊ ಸುದೀಪ್ ಸರ್ಗೂ ಪ್ರೀತಿ ಅಂತ ಅನ್ಸುತ್ತೆ ಅದು. ಸಿಕ್ಕಾಪಡೆ ಇಷ್ಟ ಅವರಿಗೆ, ತುಂಬಾನೇ ಇಷ್ಟ ಹೋಳಿಗೆ ಅಂದ್ರೆ, ಸಿಕ್ಕಾಪಡೆ ಇಷ್ಟ ಅವರಿಗೆ. ಹೌದು. ಅಜ್ಜಿ ಬಗ್ಗೆ ಹೇಳ್ತಿದ್ರಿ. ಅಜ್ಜಿ ಒಂದಷ್ಟು ವಿಚಾರಗಳು, ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡುವಾಗ ತುಂಬಾ ಎಮೋಷನಲ್ ಆಗ್ತೀರಿ. ಈ ಹಬ್ಬಗಳ ಬಗ್ಗೆ ಮಾತಾಡೋಗ್ಲೇ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಮಿಸ್ ಆಗುತ್ತೆ. ಪ್ರತಿ ಹಬ್ಬನ ಅವ್ರು ಇಲ್ಲ ಅಂತ ಕಾಡ್ತಾ ಇರುತ್ತೆ. ಅದೆಲ್ಲೂ ಇವತ್ತು ಇದೆಯಾ? ಅಜ್ಜಿ ಎಲ್ಲೋ ಒಂದ್ ಕಡೆ ಮಿಸ್ ಆಗಿದ್ದಾರೆ. ಅದು ಡೈಲಿ ಫೀಲ್ ಆಗುತ್ತೆ ನಮಗೆ. ಡೈಲಿ ಅಂದ್ರೆ ಡೈಲಿ ಫೀಲ್ ಆಗುತ್ತೆ. ನಮ್ದು ಏನೇ ಇದ್ರು ನಾವು ಆಕ್ಚುಲಿ ನಾನು ಹೇಳ್ದಂಗೆ ಒಂಥರ ಹೆಡ್ ಕ್ವಾರ್ಟರ್ಸ್ ತರ ಟ್ರೀಟ್ ಮಾಡ್ತೀವಿ ಆ ಮನೇನ. ಸೊ ಇವತ್ತು ನನಗೆ ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗ್ಬೇಕೋ ಅಥವಾ ಏನಾದ್ರೂ ಇರ್ಲಿ, ದೊಡ್ಡದು ಏನಾದ್ರೂ ನಡೀತಾ ಇರಲಿ ನಮ್ಮ ಲೈಫಲ್ಲಿ, ಯಾವ್ದಾದ್ರು ಒಂದು ವಿದೇಶಕ್ಕೆ ಯಾವ್ದಾದ್ರು ಟ್ರಿಪ್ಪಿಗೆ ಹೋಗ್ಬೇಕು, ನಾವು ಫಸ್ಟ್ ಜೆ ಪಿ ನಗರ್ ಮನೆಗೆ ಹೋಗಿ ಅವ್ರ ಫೋಟೋ ಮುಂದೆ ಒಂಥರ ಅವ್ರ ಆಶೀರ್ವಾದ ತೊಗೊಂಬಿಟ್ಟೆ ನಾವು ಎಲ್ಲಾದ್ರೂ ಹೊರಗಡೆ ಹೋಗೋದು. ಸೊ ಅವ್ರಿಲ್ಲ ಅಷ್ಟೇ, ಬಟ್ ಅವ್ರದ್ದು ಆಶೀರ್ವಾದ, ಪ್ರೀತಿ, ಇಟ್ಸ್ ಆಲ್ವೇಸ್ ಆ ಮನೇಲಿ ಇದೆ, ಅದು ಯಾವಾಗಲೂ ಇದ್ದೇ ಇರುತ್ತೆ ಅದು. ಸೊ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಬಟ್ ಇನ್ನೊಂದ್ ಕಡೆ ಎಲ್ಲೋ ಕೂತ್ಕೊಂಡು ನೋಡ್ತಾ ಇದಾರೆ, ನಮ್ಮ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಎಲ್ಲೊಂದ್ ಕಡೆ ಸರೋವರ ಕುಟುಂಬಕ್ಕೆ ದೊಡ್ಡ ಗುರುಗಳು ಅಜ್ಜಿ ಅಂತ ಹೇಳ್ಬೋದು. ಖಂಡಿತವಾಗ್ಲು ನಮಗೆ ಆಕ್ಚುಲಿ ಅವ್ರು ಹೇಳ್ಕೊಟ್ಟಿದ್ದಾರೆ ಅಷ್ಟು ಮೇನ್. ಅಂದ್ರೆ ಪ್ರೀತಿ, ಅದೊಂದು ಆ ನಂಬಿಕೆ, ವಿಶ್ವಾಸ, ಅವ್ರು ನನಗೆ ಅದೇ ಮೇನ್ ಹೇಳ್ಕೊಟ್ಟಿರೋದು ಎಲ್ಲದಕ್ಕಿಂತ ಹೆಚ್ಚಾಗಿ. ಹೌ ಟು ಬಿ ಅ ಗುಡ್ ಹ್ಯೂಮನ್. ಐ ಥಿಂಕ್ ಅದನ್ನ ನಾನು ಮೇನ್ಲಿ ನಮ್ಮ ಅಜ್ಜಿಯಿಂದಾನೇ ಕಲ್ತಿರೋದು ಅದನ್ನ. ಸೊ ಕೊಡ್ತಾರು, ಯಾವಾಗಲೂ ಕೊಡ್ತಾರು. ನಿನ್ನ ಹತ್ರ ಕಮ್ಮಿ ಇದ್ರೂ ಕೊಟ್ಬಿಡು, ಅದು
ಆ ಮೆಂಟ್ಯಾಲಿಟಿಯಲ್ಲಿ ನನ್ನ ಬೆಳೆಸಿರೋದು. ನಮ್ಮ ಮನೇಲಿ ಯಾವತ್ತೂ ಊಟಕ್ಕಂತೂ ಕೊರತೆ ಇರೋದೇ ಇಲ್ಲ. ಸೊ ಇವತ್ತೂ ರೂಲ್ ನಮ್ಮ ಮನೇಲಿ ಅಡುಗೆ ಮಾಡಿದ್ರೆ ಅಲ್ಲಿ ಮನೇಲಿ ಇರೋರು ಮಾತ್ರ ಅಡುಗೆ ಅಲ್ಲ, ಅಟ್ಲೀಸ್ಟ್ ಒಂದು 2 ಕುಕ್ಕರ್ ರೈಸ್ ಇಡಲೇಬೇಕು ನಮ್ಮ ಮನೇಲಿ. ದಟ್ ಈಸ್ ಆಲ್ವೇಸ್ ಬಿನ್ ದ ಸೀಲ್. ಸೊ ಅದನ್ನ ಆ ಟ್ರೆಡಿಷನ್ ನಾವು ಇನ್ನೂ ಬಿಟ್ಕೊಟ್ಟಿಲ್ಲ ನಾವು. ಮಗನ ಸಕ್ಸಸ್ ಅನ್ನ ಎಷ್ಟು ನೋಡ್ಬೇಕಂತ ಆಸೆ ಇತ್ತು, ಮೊಮ್ಮಗನ ಸಕ್ಸಸ್ ಕೂಡ ಮತ್ತೆ ಸಿನಿಮಾ ಕೂಡ ನೋಡ್ಬೇಕು ಅಂತ ಬಹಳ ಪ್ರೀತಿಯಿಂದ ಕಾಯ್ತಾ ಇದ್ರು. ಸೊ ಏನಾದ್ರು ಸಿನಿಮಾ ಆರಂಭಕ್ಕೂ ಮೊದಲೇ ಏನಾದ್ರು ಮಾತನಾಡಿದ್ಯಾ ಅಜ್ಜಿ ಜೊತೆ? ಈ ಸಿನಿಮಾ ಶುರು ಆಗೋ ಮುಂಚೆ ಇರಲಿಲ್ಲ. ಅಂದರೆ ಆಲ್ರೆಡಿ ಅವ್ರಿಗೆ ಒಂಚೂರು ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿತ್ತು ಆ ಟೈಮಲ್ಲಿ. ಬಟ್ ಒಂದು ಖುಷಿ ಏನಂದರೆ ಜಿಮ್ಮಿ ಟೀಸರ್ ಲಾಂಚ್ ಮಾಡಿದಾಗ ಅವ್ರು ಎಲ್ಲೂ ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ. ಎಲ್ಲೂ ಅವ್ರಿಗೆ ಒಂಥರ ಭಯ ಇತ್ತು ಆ ಟೈಮಲ್ಲಿ. ಬಟ್ ಆದ್ರೂ ಆ ಆಕ್ಸಿಜನ್ನು ಅದು ಇದು ಎಲ್ಲ ಇಟ್ಕೊಂಡೇ ಶೆರಟನಿಗೆ ಬಂದರು. ಅವ್ರಿಗೆ ಏನಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಟ್ಲೀಸ್ಟ್ ಒಂದು ವಿಡಿಯೋ ಟೀಸರ್ ನೋಡಿದ್ರು, ಆ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದು ನೋಡಿದ್ರು. ಸೊ ಅಷ್ಟೇ ಸಾಕು ನನಗೆ.